ಅತಿ ಭಯಂಕರ ರಣಭೀಕರ ದೇವರ ನಾಡು ಕಂಡು ಕೇಳರಿಯದಂತ ಗುಡ್ಡ ಕುಸಿತದಲ್ಲಿ 10 ಕನ್ನಡಿಗರ ಜೀವ ಹೋಗಿದೆ. ಹಚ್ಚ ಹಸಿರಲ್ಲಿ ಮೈ ಮರೆಯೋಣ ಅಂತ ಕೇರಳಕ್ಕೆ ಕಾಲಿಟ್ಟವರು ಕಣ್ಣೀರಿನ ಪ್ರವಾಹದಲ್ಲಿ ಸಿಲುಕಿ ಮಸಣ ಸೇರಿದ್ದಾರೆ. ಗುಡ್ಡದ ರಣಾರ್ಭಟಕ್ಕೆ ಕರ್ನಾಟಕದ ಅನೇಕ ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಇದು ಅನಿರೀಕ್ಷಿತ, ಅಕ್ಷರಶಃ ಅನಿರೀಕ್ಷಿತ. ಕಾಲಚಕ್ರದ ನಿಯಮಾನೋ, ಪ್ರಕೃತಿ ಮಾತೆಯ ಮುನಿಸೋ, ಭೂಮಾತೆಯ ರೋಷಾಗ್ನಿಯಲ್ಲಿ ಊರಿಗೆ ಊರೇ ನಾಶ, ಸರ್ವನಾಶ. ಇದು ಭೂರಮಿಯ ಆಟ. ಈ ಅಟ್ಟಹಾಸದಲ್ಲಿ ಉಳಿದಿರೋದು ಕಣ್ಣೀರು, ಬರೀ ಕಣ್ಣೀರು ಮಾತ್ರ. ಕಿಲ್ಲರ್ ಕೇರಳದ ಭೂಕುಸಿತದಲ್ಲಿ 10 ಕನ್ನಡಿಗರು ನಾಪತ್ತೆ. ಕೇರಳದ ಗುಡ್ಡ ಕುಸಿತ ಇಡೀ ಕುಟುಂಬವನ್ನ ಕಣ್ಣೀರ ಕೋಡಿಯಲ್ಲಿ ಮುಳುಗುವಂತೆ ಮಾಡಿದೆ. ಕೇರಳದ ಹಸಿರ ಸೊಬಗಲ್ಲಿ ಮೈ ಮರೆಯೋಣ ಅಂತ ಕೇರಳಕ್ಕೆ ಕಾಲಿಟ್ಟವರು ಇದೀಗ ಪ್ರಳಯದ ಸುಳಿಯಲ್ಲಿ ಜೀವನ್ಮರಣ ಹೋರಾಟ ಮಾಡುವಂತಹ ಸ್ಥಿತಿ ಬಂದಿದೆ. ಮಂಡ್ಯದ ಕೆಆರ್ಪೇಟೆ ಮೂಲದ ಒಂದೇ ಕುಟುಂಬದ 5 ಪೈಕಿ 2 ನಾಪತ್ತೆಯಾಗಿದ್ರೆ 3 ಆಸ್ಪತ್ರೆ ಸೇರಿದ್ದಾರೆ. ಒಂದೇ ಕುಟುಂಬದ ಅಜ್ಜಿ ಲೀಲಾವತಿ ಹಾಗೂ ಮೊಮ್ಮಗ 2.5 ವರ್ಷದ ನಿಹಾಲ್ ನದಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಇನ್ನು ಅನಿಲ್, ದೇವರಾಜ್ ಹಾಗೂ ಜಾನ್ಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇತ್ತ ಅವರ ಕುಟುಂಬಸ್ಥರು ದಯವಿಟ್ಟು ನಮ್ಮ ಮನೆಯವರನ್ನ ಕರ್ನಾಟಕಕ್ಕೆ ಕರೆತನ್ನಿ ಅಂತ ನ್ಯೂಸ್ ಫಸ್ಟ್ ಮುಂದೆ ರೋಧಿಸಿದ್ದಾರೆ. ಎಲ್ಲರೂ ತಬ್ಲಿ ಮಾಡಿ ನಮ್ಮಮ್ಮ ಹೊರ್ಟೋಯ್ತು. ಮೊನ್ನೆ ಫೋನ್ ಮಾಡಿದ್ರು, ಬರ್ತೀನಿ ಬೆಳಿಗ್ಗೆ ಎದ್ರು, ರಾತ್ರಿ ಮಾತಾಡಿದ್ರು, ಬೆಳಿಗ್ಗೆ ಎಷ್ಟೊಳಗೆ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟವ್ರೆ. ಹೆಂಗಾದ್ರು ಮಾಡಿ ನನ್ನ ಪಾಪು, ನನ್ನ ಸಿರಿ ಅಪ್ಪ, ನನ್ನ ಮಗನ ಬಿಡ್ಬೇಡಕ್ಕಪ್ಪ, ನೋಡ್ಕೋ ಹೋಗ್ಬೇಡಕ್ಕಪ್ಪಿ, ಅವ್ರು ತಪ್ಕದಿ ಮಳ ಬಂದು ಕೊಡ್ತೀವಿ ಏನೋ. ಇನ್ನು ಆಸ್ಪತ್ರೆಗೆ ಸೇರಿರುವ ಕನ್ನಡಿಗರ ರಕ್ಷಣೆಯ ಜವಾಬ್ದಾರಿಯನ್ನ ಸಿಎಂ ಸಿದ್ದರಾಮಯ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೆಗಲಿಗೆ ಹೊರಿಸಿದ್ದಾರೆ. ಹೀಗಾಗಿ ಸಚಿವ ಸಂತೋಷ್ ಲಾಡ್ ಅಧಿಕಾರಿಗಳ ಜೊತೆ ವಯನಾಡ್ಗೆ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಕಟ್ಟಿಸಿದ ಮನೆಯಲ್ಲೇ ಚಾಮರಾಜನಗರದ ದಂಪತಿ ಜಲಸಮಾಧಿ. ಚಾಮರಾಜನಗರದ ಇರಸವಾಡಿ ಗ್ರಾಮದ ರತ್ನಮ್ಮ ಹಾಗೂ ರಾಜೇಂದ್ರ ಜಲಸಮಾಧಿಯಾಗಿದ್ದಾರೆ. ಕಷ್ಟಪಟ್ಟು ಕಟ್ಟಿಸಿದ ಮನೆಯಲ್ಲೇ ದಂಪತಿ ಮಣ್ಣು ಪಾಲಾಗ್ಬಿಟ್ಟಿದ್ದಾರೆ. ಇತ್ತ ಕುಟುಂಬಸ್ಥರು ಏನು ಮಾಡಬೇಕು ಅಂತ ತಿಳಿಯದೆ ಒಂದೇ ಸಮನೆ ಕಣ್ಣೀರು ಸುರಿಸುತ್ತಿದ್ದಾರೆ. ಇಡೀ ಊರಲ್ಲಿ ಸ್ಮಶಾನ ಮೌನ ಆವರಿಸಿದೆ. ನೀರಿನಲ್ಲಿ ಕೊಚ್ಚಿ ಹೋದ ಚಾಮರಾಜನಗರದ ಕುಟುಂಬ. ಕೇರಳದ ರಣಭೀಕರ ಭೂಕುಸಿತದಲ್ಲಿ ಚಾಮರಾಜನಗರದ ತಾಳುವಾಡಿ ಕುಟುಂಬವು ಕೊಚ್ಚಿ ಹೋಗಿದೆ. 36 ವರ್ಷಗಳಿಂದ ಮುಂಡಕೈನ ಟೀ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ 3 ಜಲಸಮಾಧಿಯಾಗಿದ್ದಾರೆ. ಅತ್ತ ಒಂದೇ ಕುಟುಂಬದ 3 ಬದುಕುಳಿದಿದ್ದು ರಾತ್ರಿ ಇಡೀ ಕಾಡಿನಲ್ಲಿದ್ದು ಜೀವ ಉಳಿಸಿಕೊಂಡಿದ್ದಾರೆ. ಜಲಪ್ರಳಯದಲ್ಲಿ ಬಚಾವಾದವರು ಆ ಕರಾಳ ಕಥೆಯನ್ನ ನ್ಯೂಸ್ ಫಸ್ಟ್ ಮುಂದೆ ಬಿಚ್ಚಿಟ್ಟಿದ್ದಾರೆ. ಲೈನು ಹೊಂಟಾಯ್ತು. ಲೈನಿಂದ ಬಂದು ರಾತ್ರಿ 1 ಗಂಟೆಗೆ ಇಲ್ಲಿ ಲೈನಿಗೆ ಬಂದು, ಬೇರೆ ಲೈನಿಗೆ ಬಂದು, ಅಲ್ಲಿಂದ 3 ಗಂಟೆಗೆ ಬೇರೆ ತಗೋ 2ನೇದು ಸೀಳು ಹೊಡೆದು ಬಂತಲ್ಲ, ಆಗ ಹೋಗಿ ಕಾಡ್ಲಿದ್ದು ನಾವು. ಕಾಡ್ಲಿದ್ದು ಬಂದು 4 ಕಾಡ್ಲಿದ್ದು 4-5 ಗಂಟೆದಲ್ಲಿ ಮ್ಯಾನೇಜರ್ ಮನೆಗೆ ಹೋಗಿದ್ದೇವೆ.
ಇದಿಷ್ಟೇ ಅಲ್ಲ, ವಯನಾಡಿನ ರಣಭಯಂಕರ ಗುಡ್ಡ ಕುಸಿತದಲ್ಲಿ ಮೈಸೂರಿನ ಟಿ ನರಸೀಪುರದ 3 ಸಾವನ್ನಪ್ಪಿದ್ದು ಬರೋಬ್ಬರಿ 9 ಮಂದಿ ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾಗಿರುವ ಸಂಬಂಧಿ ಮಹದೇವಮ್ಮ ನಿರಾಶ್ರಿತರ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದಾರೆ. ಈ ಬಗ್ಗೆ ನ್ಯೂಸ್ ಫಸ್ಟ್ಗೆ ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಅದೇನು ಹೇಳಿ, ಕೇರಳದ ಕಿಲ್ಲರ್ ಗುಡ್ಡ ಕುಸಿತ 10 ಕನ್ನಡಿಗರನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಒಂದೊಂದು ದೃಶ್ಯಗಳು ಮೈ ನಡುಗಿಸುವಂತಿದೆ. ಒಬ್ಬೊಬ್ಬರ ಕಣ್ಣೀರ ಕಥೆಗಳು ನಿಜಕ್ಕೂ ಹೃದಯ ವಿದ್ರಾವಕ. ಮಂಡ್ಯದಿಂದ ನಂದೀಶ್ ಜೊತೆ ರವಿ ಪಾಂಡವಪುರ ಜೊತೆ ಪ್ರಜ್ವಲ್, ನ್ಯೂಸ್ ಫಸ್ಟ್ ವಯನಾಡ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.